ಇರುವ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕಂದಿರೇ, ದಯಮಾಡಿ ಗಮನವಿಟ್ಟು ಇಲ್ಲಿ ಕೇಳಿ. ಯಾವುದೇ ರೀತಿಯ ದೈಹಿಕ ನೋವುಗಳಿಂದ ಕುಗ್ಗದೆ, ಮಾನಸಿಕ ನೋವುಗಳಿಂದ ಬೇಯದೆ, ಆರೋಗ್ಯ ಸಮಸ್ಯೆಗಳಿಂದ ಬಳಲದೆ, ಆಸ್ಪತ್ರೆ ಕ್ಲಿನಿಕ್ಗಳ ಬಾಗಿಲನ್ನು ತುಳಿಯದೆ, ವೈದ್ಯರ ಸೇವೆಯ ಭೇಟಿಯನ್ನು ಮಾಡದೆ, ಸಂತಸಮಯ ಆರೋಗ್ಯ ಜೀವನ ನಿಮ್ಮದಾಗಬೇಕೇ? ಇಲ್ಲ. ಈಗಾಗಲೇ ಈ ಎಲ್ಲ ಸಮಸ್ಯೆಗಳ ಸುಳಿಗೆ ಸಿಕ್ಕಿದ್ದರೆ ಪರಿಹಾರ ಬೇಕಾಗಿದೆಯೇ? ಯಾರಿಗೆ ಗೊತ್ತು? ಇದು ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಹೇಗೆ, ಎಲ್ಲಿ, ಯಾವಾಗ? ಹಾಗಿದ್ದರೆ ಮುಂದಿನ ಕೇವಲ 25 ನಿಮಿಷಗಳು ನಿಮ್ಮ ಗಮನ ಪೂರ್ತಿ ನಮ್ಮ ಕಡೆ ಇರಲಿ. ಪ್ರಾರಂಭಿಸೋಣವೇ? ಬನ್ನಿರಿ ನಾವು ಸಮಾನ, ಸಾರುವ ಎಂದು ಎಲ್ಲರೂ ಒಂದು, ಇದುವೇ ನವಗಾನ. ಸಾರುವ ಎಂದು ಎಲ್ಲರೂ ಒಂದು, ಇದುವೇ ನವಗಾನ. ಯೋಗವ ತಿಳಿಸುತ್ತ ಪತಂಜಲಿ ಕಂಡರು ಯೋಗದ ಸುಂದರ ಕನಸು. ಯೋಗವ ತಿಳಿಸುತ್ತ ಪತಂಜಲಿ ಕಂಡರು ಯೋಗದ ಸುಂದರ ಕನಸು. ಪನ ತೊಡಿರೆಂದು ಮಾಡುವೆವೆಂದು ಎಲ್ಲವನ್ನೂ ನನಸು. ಪನ ತೊಡಿರೆಂದು ಮಾಡುವೆವೆಂದು ಎಲ್ಲವನ್ನೂ ನನಸು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಎಂದು ಎಲ್ಲರೂ ಒಂದು, ಇದುವೇ ನವಗಾನ. ಇದುವೇ ನವಗಾನ. ಯೋಗ ಭಜನೆ ಸತ್ಸಂಗಗಳು ನಮಗಾಗಿಯೇ ಎಂದು. ಯೋಗ ಭಜನೆ ಸತ್ಸಂಗಗಳು ನಮಗಾಗಿಯೇ ಎಂದು. ಮನ ಮಾಡಿಂದು ಯೋಗಕ್ಕೆ ಬಂದು ಆಲಸ್ಯ ಬಿಡುತ್ತೆಂದು. ಮನ ಮಾಡಿಂದು ಯೋಗಕ್ಕೆ ಬಂದು ಆಲಸ್ಯ ಬಿಡುತ್ತೆಂದು. ಯೋಗದ ಮನ್ನಿದು ಬಾಳಲು ಬಾ ಯೋಗಿಯ ಬಾಲನ್ನು. ಯೋಗದ ಮನ್ನಿದು ಬಾಳಲು ಬಾ ಯೋಗಿಯ ಬಾಲನ್ನು. ಸೇವೆಯ ಒಲೆ ಅರಿಯಲಿ ಎಂದು ಕೊಚ್ಚುತ್ತ ಸ್ವಾರ್ಥವನು. ಸೇವೆಯ ಒಲೆ ಅರಿಯಲಿ ಎಂದು ಕೊಚ್ಚುತ್ತ ಸ್ವಾರ್ಥವನು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಎಲ್ಲರೂ ಒಂದು, ಇದುವೇ ನವಗಾನ. ಇದುವೇ ನವಗಾನ. ಹರಿ ಓಂ. ಎಲ್ಲಿ ಭಜನೆ ಇರುತ್ತದೆಯೋ ಅಲ್ಲಿ ವಿಭಜನೆ ಇಲ್ಲ. ಭಯವನ್ನು ಭಕ್ತಿಯಾಗಿಸಿ ಮನಸ್ಸನ್ನು ನಿರಾಳಗೊಳಿಸುವುದು, ಗಂಟಲಿನ ಭಾಗದ ಆರೋಗ್ಯವನ್ನು, ಎಡ್ರಿನಲ್ ಗ್ರಂಥಿಯ ಕ್ಷಮತೆಯನ್ನು ಹೆಚ್ಚಿಸುವುದು ಭಜನೆ. ಬನ್ನಿ, ಭಜ ಗೋವಿಂದಂ ಭಜ ಗೋವಿಂದಂ. ಹರಿ ಓಂ. ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ. ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ. ಗೋವರ್ಧನೋ ದಾರಿ ಗೋಪಾಲನ. ಗೋವರ್ಧನೋ ದಾರಿ ಗೋಪಾಲನ. ನವನೀತ ಚೋರ ನೀಲ ಮೇಘ ಶ್ಯಾಮ. ನವನೀತ ಚೋರ ನೀಲ ಮೇಘ ಶ್ಯಾಮ. ಕರುಣಾಕರ ಕೃಷ್ಣ ಮುರಳೀಧರ. ಕರುಣಾಕರ ಕೃಷ್ಣ ಮುರಳೀಧರ. ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ. ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ. ಗೋವರ್ಧನೋ ದಾರಿ ಗೋಪಾಲನ. ಗೋವರ್ಧನೋ ದಾರಿ ಗೋಪಾಲನ. ನವನೀತ ಚೋರ ನೀಲ ಮೇಘ ಶ್ಯಾಮ. ನವನೀತ ಚೋರ ನೀಲ ಮೇಘ ಶ್ಯಾಮ. ಕರುಣಾಕರ ಕೃಷ್ಣ ಮುರಳೀಧರ. ಕರುಣಾಕರ ಕೃಷ್ಣ ಮುರಳೀಧರ. ದಾಮೋದರ ವಿಠಲ ಕೃಪಾಕರ ಮಾಧವ. ದಾಮೋದರ ವಿಠಲ ಕೃಪಾಕರ ಮಾಧವ. ಅಭಯಪ್ರದ ಮುಕ್ತಿಪ್ರದ. ಅಭಯ
ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ದಾರಿ ಗೋಪಾಲನ ಗೋವರ್ಧನೋ ದಾರಿ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ. ಹರಿ ಓಂ. ನೀರಿನ ಸ್ಥಿತಿಗತಿಯ ಬಗ್ಗೆ ತಿಳಿಯದೆ ಮೀನಿಗೆ ನೀರಿನಲ್ಲಿ ಬದುಕಲು ಕಷ್ಟ. ಅದೇ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ಬದುಕುವ ನಮಗೆ ಇಲ್ಲಿಯ ಸೂರ್ಯ, ಚಂದ್ರ, ಮರ, ಗಿಡ, ಮಳೆ, ನೀರು ಎಲ್ಲದರ ಬಗೆಗಿನ ತಿಳುವಳಿಕೆ ಅತಿ ಮುಖ್ಯ. ಯಾವ ಕಾಲದಲ್ಲಿ ಯಾವ ದೇಶ ಜಾಗದಲ್ಲಿ ನಾವಿದ್ದೇವೆ ಎಂದು ತಿಳಿದುಕೊಂಡರೆ ನಮ್ಮ ಬದುಕು ಸುಗಮ. ಅದಕ್ಕಾಗಿಯೇ ಪಂಚಾಂಗ ಪಠಣ. ಹರಿ ಓಂ. ಜಂಬುದ್ವೀಪೆ ಭರತಖಂಡೆ ಭರತವರ್ಷೆ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ 28ನೇ ಚತುರ್ಯುಗೆ ಕಲಿಯುಗ ಪ್ರಥಮ ಪಾದ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀಕೃಷ್ಣ ಶಕ 5118 ಶ್ರೀ ಶಾಲಿವಾಹನ ಶಕ 1939 ಶ್ರೀ ದುರ್ಮುಖಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ತಿಥಿ ತದಿಗೆ ನಕ್ಷತ್ರ ಉತ್ತರ ಭಾದ್ರ ಯೋಗ ಧೃತಿ ಕರಣ ಭದ್ರೆ ದಿನಾಂಕ 21/8/2016 ವಾರ ಭಾನುವಾರ ದಿನ ವಿಶೇಷ ಸಂಕಷ್ಟಹರ ಚತುರ್ಥಿ ಮಂತ್ರಾಲಯ ಆರಾಧನೆ ರಾಹುಕಾಲ 4:30 6 ಉಳಿಗ ಕಾಲ 3 4:30 ಸೂರ್ಯೋದಯ 6:20 ಸೂರ್ಯಾಸ್ತ 6:50. ಈ ದಿನವು ಎಲ್ಲರಿಗೂ ಶುಭವಾಗಲಿ ಸನ್ಮಂಗಲ ಉಂಟು ಮಾಡಲಿ. ಹರಿ ಓಂ. ಸಂಪೂರ್ಣ ಜರ್ಜರಿತವಾದ ಮನಸ್ಸನ್ನು ಮೇಲೆತ್ತಲು ಸಾಕು ಒಂದು ಪ್ರೇರಣಾಪೂರ್ವಕ ಮಾತು. ಅದುವೇ ನುಡಿಮುತ್ತು, ಅಮೃತವಚನ, ಸಾಧಕರ ಅನುಭವಾಮೃತಗಳು. ಹರಿ ಓಂ. ನಿದ್ದೆಯಲ್ಲಿ ಕಾಣುವಂಥದ್ದು ಕನಸಲ್ಲ, ನಿದ್ದೆ ಕೆಡುವಂತೆ ಮಾಡುವುದಿದೆಯಲ್ಲ ಅದೇ ನಿಜವಾದ ಕನಸು. ಮತ್ತೊಮ್ಮೆ, ನಿದ್ದೆಯಲ್ಲಿ ಕಾಣುವಂಥದ್ದು ಕನಸಲ್ಲ, ನಿದ್ದೆ ಕೆಡುವಂತೆ ಮಾಡುವುದಿದೆಯಲ್ಲ ಅದೇ ನಿಜವಾದ ಕನಸು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಹರಿ ಓಂ. ಎಲ್ಲ ರೋಗಗಳ ಮೂಲ ಈ ನಮ್ಮ ಮನಸ್ಸು. ಅದರ ಮೇಲಿನ ಹಿಡಿತದ ಶಾಂತಿ ಮಂತ್ರವೇ ಧ್ಯಾನ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಧ್ಯಾನವೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಪುರಾತನ ಋಷಿಮುನಿಗಳ ಅಪಾರ ಜ್ಞಾನದ ಕೀಳಿಕೈ ಈ ಧ್ಯಾನ. ಉಸಿರು ಇಲ್ಲದೆ ನಾವು ಬದುಕಲು ಸಾಧ್ಯವೇ? ಖಂಡಿತ ಇಲ್ಲ. ಅದರಲ್ಲೇ ಗೊತ್ತಾಗುತ್ತದೆ ನಮ್ಮ ಜೀವಕ್ಕೆ ಉಸಿರು ಎಷ್ಟು ಮುಖ್ಯ ಎಂದು. ಅಂದರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಸರಿಯಾಗಿ ಉಸಿರಾಡಲು ಗೊತ್ತಿದೆ? ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸೋಣ, ನೋಡೋಣ. ನಮ್ಮ ದೇಹದ ಜೀವಕೋಶಗಳು ಸಾಯುವುದೇ ಸರಿಯಿಲ್ಲದ ಉಸಿರಾಟದಿಂದ. ಬನ್ನಿ ಅದನ್ನು ಸರಿಪಡೆಯಲು ಕಲಿಯೋಣ. ನಾವು ಮಾಡುತ್ತಿರುವ ಉಸಿರಾಟದ ಕ್ರಿಯೆಯಿಂದ ಶ್ವಾಸಕೋಶದ ಮೂಲೆ ಮೂಲೆಗೂ ಪ್ರಕೃತಿಯಲ್ಲಿರುವಂತಹ ಆ ಪ್ರಾಣಶಕ್ತಿಯನ್ನು ಹೀರಿಕೊಂಡು ದೇಹದ ಮೂಲೆ ಮೂಲೆಗೂ ಆ ಶ್ವಾಸಕೋಶ ನಮ್ಮ ದೇಹಕ್ಕೆ ರವಾನಿಸ್ತಾ ಇದೆ. ಅದರಿಂದ ಶ್ವಾಸಕೋಶದ ಕ್ಷಮತೆ ಹೆಚ್ಚುತ್ತದೆ. ವಿವಿಧ ರೀತಿಯ ದೈಹಿಕ ಕ್ರಿಯೆಯಿಂದ ನಮ್ಮ ಶ್ವಾಸಕೋಶದ ಕ್ಷಮತೆಯನ್ನು ಹೆಚ್ಚಿಸ್ತಾ ಇದ್ದೇವೆ. ಇದು ನಿತ್ಯ ಉಸಿರಾಟದ ಕ್ರಿಯೆಯಿಂದ. ವಿವಿಧ ಥರದ ದೇಹದ ವಿಶೇಷವಾದ ಕ್ರಿಯೆಯಿಂದ ಉಸಿರಾಟದ ಪೂರ್ಣ ಪ್ರಮಾಣದ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದೇವೆ. ಮಾರ್ಜಾಲ ಶ್ವಾಸ ಅಂತ, ಇದು ಬೆಕ್ಕಿನ ಹಾಗೆ ಉಸಿರಾಡುವಂತಹ ಕ್ರಿಯೆ. ಇದು ನಮ್ಮ ಬೆನ್ನಿಗೆ ಹಾಗೂ ಸೊಂಟದ ಭಾಗಕ್ಕೆ ತುಂಬ ಉಪಯುಕ್ತವಾದ ಕ್ರಿಯೆ. ಆಸನಗಳು. ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ನ ಬಗ್ಗೆ ನಾವು ತುಂಬ ತಿಳಿದುಕೊಂಡು ಉಪಯೋಗಿಸುತ್ತೇವೆ. ಆದರೆ ದೇವರು ಕೊಟ್ಟ ಈ ನಮ್ಮ ದೇಹವೆಂಬ ಅದ್ಭುತ ಯಂತ್ರದ ಬಗ್ಗೆ ನಮಗೆಷ್ಟು ಗೊತ್ತಿದೆ?
ಅದಕ್ಕಾಗಿ ಅದನ್ನು ಉಪಯೋಗಿಸಲು ನಮಗೆ ಗೊತ್ತಿಲ್ಲ, ಹಾಗೂ ಹಾಳಾದರೆ ಸರಿಪಡಿಸಲು ಬರುವುದಿಲ್ಲ. ನಮಗೆ ಗೊತ್ತಿಲ್ಲ. ನಮ್ಮ ದೇಹದ ಎಲ್ಲ ತೊಂದರೆ ನ್ಯೂನತೆಗಳನ್ನು ಕೇವಲ ಸರಳ ವ್ಯಾಯಾಮದಿಂದ ಸರಿಪಡಿಸಿಕೊಳ್ಳಬಹುದು. ಬನ್ನಿ ಅದ್ಯಾವುದೆಂದು ನೋಡೋಣ. ನಮಗೆ ಸರಿಯಾಗಿ ಕುಳಿತುಕೊಳ್ಳಲು ಬರುವುದಿಲ್ಲ. ನಾವು ನಿತ್ಯ ಜೀವನದಲ್ಲಿ ನಾವು ಕುಳಿತುಕೊಳ್ಳುವುದನ್ನೇ ಮರೆತುಕೊಂಡು ಹೋಗಿದ್ದೇವೆ. ಮುಖ್ಯವಾಗಿ ಸುಖಾಸನ. ಸುಖಾಸನದಲ್ಲಿ ಕೂರುವುದರಿಂದ ನಮ್ಮ ಮಂಡಿ ನೋವುಗಳು ನಿವಾರಣೆಯಾಗುತ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳಬೇಕಾದರೆ ಸುಖಾಸನದಲ್ಲಿ ಕುಳಿತುಕೊಳ್ಳುವುದು ಉತ್ತಮ. ಹಾಗೆ ಪದ್ಮಾಸನ ಧ್ಯಾನಕ್ಕೆ ತುಂಬ ಪೂರಕವಾದ ಆಸನ. ಓದಲು, ಮನಸ್ಸಿನ ಹಿಡಿತಕ್ಕೆ ಮತ್ತು ಏಕಾಗ್ರತೆಗೆ ತುಂಬ ಉಪಯುಕ್ತವಾದ ಆಸನ. ಹಾಗೆ ಇನ್ನೊಂದು ಮುಖ್ಯವಾದ ಕುಳಿತುಕೊಂಡು ಮಾಡುವಂತಹ ಆಸನ ವಜ್ರಾಸನ. ಬೆನ್ನುಕತ್ತು ನೇರವಾಗಿರ್ತದೆ, ವಜ್ರದ ಹಾಗೆ ಕಠಿಣವಾಗಿರ್ತದೆ. ಮೀನಖಂಡಗಳ ಮೇಲಿನ ಒತ್ತಡದಿಂದ ಜೀರ್ಣಾಂಗ ಕ್ರಿಯೆಗಳು ಚುರುಕುಗೊಳ್ಳುತ್ತದೆ. ಊಟದ ನಂತರ ಮಾಡುವಂತಹ ಒಂದೇ ಒಂದು ಆಸನ ವಜ್ರಾಸನ. ದೇಹಕ್ಕೆ ತುಂಬ ಅನುಕೂಲಕರವಾದಂತಹ ಆಸನ. ಹಾಗೆ ವೃಷ್ಟ್ರಾಸನ. ವಜ್ರಾಸನದಿಂದ ಕುಳಿತುಕೊಂಡು ಮಾಡುವಂತಹ ಒಂದು ಯೋಗಾಸನ ವೃಷ್ಟ್ರಾಸನ. ಒಂಟೆ ಹಾಗೆ ನಮ್ಮ ಬೆನ್ನನ್ನು ಮುಂದಕ್ಕೆ ಚಾಚಿಕೊಂಡಿರ್ತೇವೆ. ಬೆನ್ನು ನೋವು, ಸೊಂಟದ ಭಾಗಕ್ಕೆ ತುಂಬ ಉಪಯುಕ್ತವಾದ ಆಸನ. ಹಾಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಗೋಮುಖಾಸನ. ಗೋವಿನ ಹಾಗೆ ಮುಖವನ್ನು ಹೋಲುವಂತಹ ಆಸನ. ಭುಜ, ಕತ್ತು ನೋವುಗಳು ನಿವಾರಣೆ ಹೊಂದುತ್ತದೆ. ದೇಹಕ್ಕೆ ತುಂಬ ಉಪಯೋಗಕರವಾದ ಆಸನ. ಅಲ್ಲಿಂದರೆ ಅಕ್ಕಂದರಿಗೆ ಉಪಯೋಗವಾಗುವಂತಹ ಆಸನ ಬದ್ಧಕೋನಾಸನ. ಇದರಿಂದ ಮೂತ್ರಕೋಶದಲ್ಲಿ ಉಂಟಾದಂತಹ ತೊಂದರೆಗಳು, ಮೂತ್ರಕೋಶದ ಕಲ್ಲು, ಸೊಂಟದ ಕೀಲುಗಳು ಮತ್ತು ನಮ್ಮ ಸೊಂಟದಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು ನಿವಾರಣೆ ಹೊಂದುತ್ತದೆ. ಶಿಥಿಲ ದಂಡಾಸನ. ನಾವು ಕುಳಿತುಕೊಂಡು ಮಾಡುವಂತಹ ಕ್ರಿಯೆಯಿಂದ ನಮ್ಮ ದೇಹಕ್ಕೆ ಆಯಾಸವಾದಾಗ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಲು ಕುಳಿತುಕೊಂಡು ಶಿಥಿಲ ದಂಡಾಸನದಲ್ಲಿ ಕುಳಿತುಕೊಳ್ಳುತ್ತೇವೆ. ಹಾಗೆ ಮಲಗಿಕೊಂಡು ಮಾಡುವಂತಹ ಕೆಲವೊಂದು ಆಸನಗಳಿದೆ. ನಾವು ಮಲಗಿಕೊಳ್ಳಲು ಸಮದಂಡ, ಮೇರುದಂಡ ಮಾಡಿಕೊಂಡು ಬೆನ್ನಿನಲ್ಲಿ ನೇರವಾಗಿ ಮಲಗಿಕೊಳ್ಳುತ್ತೇವೆ. ಸರಿಯಾದ ಕ್ರಮದಲ್ಲಿ ಮಲಗಿ ಎದ್ದರೆ ನಮ್ಮ ದೇಹಕ್ಕೆ ಯಾವುದೇ ವ್ಯಾಧಿಗಳು ಬರುವುದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಮೈಕೈಗಳು ನೋವುಗಳು ಇರುವುದಿಲ್ಲ. ಇದರಿಂದ ಇಲ್ಲಿ ಮಲಗಿಕೊಂಡು ಮಾಡುವ ಕ್ರಿಯೆಯಿಂದ ಪವನ ಮುಕ್ತಾಸನವನ್ನು ಮಾಡ್ತಾ ಇದ್ದಾರೆ ನಮ್ಮ ಯೋಗ ಬಂಧುಗಳು. ಅರ್ಧ ಪವನ ಮುಕ್ತಾಸನ. ವಾತ ಪ್ರಕೋಪದಿಂದ ಉಂಟಾಗುವಂಥ ಗಂಟು ನೋವು, ಸಂಧಿವಾತ, ಅಪಾನವಾಯು ಇವುಗಳನ್ನೆಲ್ಲ ಗುಣಮುಖ ಮಾಡಲಿಕ್ಕೆ ಇದು ವಿಶೇಷವಾದ ಕ್ರಿಯೆ. ಹಾಗೆ ಪೂರ್ಣ ಪ್ರಾಣದ ಪವನ ಮುಕ್ತಾಸನವನ್ನು ಮಾಡ್ತಾ ಇದ್ದಾರೆ. ಇದು ಅಷ್ಟೇ ದೇಹದಲ್ಲಿದ್ದಂತಹ ಅಪಾನವಾಯುವಿನ ಹೊರಗೆ ಹಾಕಲಿಕ್ಕೆ ಸಹಕಾರಿಯಾದಂತಹ ಕ್ರಿಯೆಗಳು. ಬೆನ್ನಿನ ಮೇರುದಂಡಕ್ಕೆ, ಬೆನ್ನಿನ ಮೂಳೆಗೆ ಉಪಯುಕ್ತವಾದ ಆಸನ. ಇದು ತುಂಬ ಉಪಯುಕ್ತವಾದ ಆಸನವಾದ್ದರಿಂದ ನಾವು ನಿತ್ಯ ನಿರಂತರವಾಗಿ ಈ ಕ್ರಿಯೆಯನ್ನು ಮಾಡಿದರೆ ನಮ್ಮ ದೇಹಕ್ಕೆ ತುಂಬ ಉಪಯುಕ್ತವಾಗ್ತದೆ, ಆರೋಗ್ಯಕ್ಕೆ ಸಹಕಾರಿಯಾಗ್ತದೆ. ಅಲ್ಲಿಂದರೆ ಸೇತುಬಂಧ ಕಟಿಚಾಲನೆ. ಬೆನ್ನು, ಸೊಂಟ ನೋವು ನಿವಾರಣೆಗೆ ಉಪಯುಕ್ತವಾದ ಆಸನ. ನಮ್ಮ ಎರಡೂ ಕೈಗಳನ್ನು ಗೆಜ್ಜೆ ಕಟ್ಟುವ ಸ್ಥಳ, ಕಾಲಿನ ಗೆಜ್ಜೆ ಕಟ್ಟುವ ಸ್ಥಳವನ್ನು ಇಟ್ಕೊಂಡು ಬೆನ್ನನ್ನು ಮೀಡ್ತಾರೆ. ಇದು ಬೆನ್ನಿನ ನೋವಿಗೆ ತುಂಬ ಉಪಯುಕ್ತವಾದ ಆಸನ. ಹಾಗೆ ಶವಾಸನ ಪ್ರಕಾರ 2ರಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ. 2 ಥರದ ಶವಾಸನವಿರ್ತದೆ. ನಮ್ಮ ದೇಹಕ್ಕೆ ಆಯಾಸವಾದಾಗ ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕೆ 2 ಥರದ ಶವಾಸನ. ಇನ್ನೊಂದು ಪೂರ್ಣ ಪ್ರಮಾಣದ ಶವಾಸನ. ಮಲಗಿ ವಿಶ್ರಾಂತಿ ಪಡೆಯಲು ದೇಹಕ್ಕೆ ಅತಿ ಅಗತ್ಯವಿರುವ ವಿಶ್ರಾಂತಿಯ ಕೊರತೆಯಿಂದ ಬಳಲಿದ ದೇಹಕ್ಕೆ ಶವಾಸನ ತುಂಬ ಉಪಯುಕ್ತವಾದ ಕ್ರಿಯೆ. ದೇಹದ ಜೀರ್ಣವಾದ ಜೀವಕೋಶಗಳಿಗೆ ಮರುಹುಟ್ಟಿಗೆ, ನಶಿಸಿ ಹೋಗುವ ಜೀವಕೋಶಗಳಿಗೆ ಮರುಹುಟ್ಟಿಗೆ ಇದು ತುಂಬ ಉಪಯುಕ್ತವಾದ ಕ್ರಿಯೆ. ಅಲ್ಲಿಂದ ಮೇಲಕ್ಕೆ ಬರ್ತಾ ಅನಂತಾಸನದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಇದು ತುಂಬ ಉಪಯುಕ್ತವಾದ ಆಸನ. ನಾವು ಮಧ್ಯಾಹ್ನ ಮಲಗಿದ ಆಹಾರವನ್ನು ಸೇವಿದ ನಂತರ ಈ ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಹಾಗೆ
ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನಗಳು ಶಲಭಾಸನ. ಇದು ನಾಭಿಯ ಪ್ರದೇಶಕ್ಕೆ ಒತ್ತಡ ಬೀಳ್ತದೆ, ಬೆನ್ನಿಗೆ ಉಪಯುಕ್ತವಾದ ಆಸನ. ಅಲ್ಲಿಂದಲೇ ಧನುರಾಸನ, ದೇಹವನ್ನು ಧನುಸ್ಸಿನ ಹಾಗೆ ಮೀಡ್ತಾರೆ ನಮ್ಮ ಯೋಗ ಬಂಧುಗಳು. ಧನುರಾಸನ ಬೆನ್ನು ನೋವಿಗೆ, ಸೊಂಟಕ್ಕೆ, ಕತ್ತು ನೋವಿಗೆ ತುಂಬ ಉಪಯುಕ್ತವಾದ ಆಸನ. ಅಲ್ಲಿಂದಲೇ ಮಕರಾಸನಕ್ಕೆ ಬರ್ತಾ ಇದ್ದಾರೆ. ಮೊಸಳೆ ಹಾಗೆ ಮಲಗಿಕೊಳ್ತಾ ಇದ್ದಾರೆ. ದೇಹದ ಎಲ್ಲ ಭಾಗವೂ ಸ್ಥಿತಿಸ್ಥಾಪಕವಾಗ್ತದೆ. ಇದರಿಂದ ನಮ್ಮ ಮೇರುದಂಡ, ನಮ್ಮ ಗಂಟಿನ ಭಾಗಗಳು ಸ್ಥಿತಿಸ್ಥಾಪಕ ಹೊಂದುತ್ತದೆ. ತುಂಬ ಉಪಯುಕ್ತವಾದ ಆಸನಗಳು. ಹಾಗೆ ಮಲಗಿಕೊಂಡು ಮಾಡುವ ಆಸನಗಳನ್ನು ನೋಡಿದಿರಿ. ನಿಂತುಕೊಂಡು ಮಾಡುವ ಆಸನಗಳನ್ನು ಒಮ್ಮೆ ಗಮನಿಸುವ. ನಿಂತುಕೊಂಡು ಮಾಡುವ ಎಲ್ಲರೂ ಮಾಡಬಹುದಾದಂತಹ ಆಸನಗಳು. ತಾಡಾಸನ, ತಾಳೆಯ ಮರದ ಹಾಗೆ ಸ್ಥಿರವಾಗಿ ನಿಲ್ಲುವಂತಹ ಆಸನ. ನಮ್ಮ ಮಕ್ಕಳು ಉದ್ದ ಬೆಳೀಲಿಕ್ಕೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು, ಕಾಂಪ್ಲೇನ್ ಮುಂತಾದ ಪದಾರ್ಥಗಳನ್ನು ಕೊಟ್ಟು ಅವರನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದರೆ ಒಮ್ಮೆ ಈ ಆಸನವನ್ನು ಮಕ್ಕಳಿಗೆ ಮಾಡಿ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿ, ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಗಮನಿಸಿ. ಎಲ್ಲ ಹಿರಿಯರು ನಮ್ಮ ದೇಹವನ್ನು ಸೈಡಿಗೆ ವಾಲಿರ್ತಾರೆ. ಅವರಿಗೆ ಗೊತ್ತಿಲ್ಲದೆ ಅವರು ಮಾಡುವ ಕಾರ್ಯದಿಂದ ನಮ್ಮ ಹಿರಿಯರ ಬೆನ್ನು ನೋವು ಗೂಣಾಗಿರ್ತದೆ. ಇದಕ್ಕೆಲ್ಲ ತುಂಬ ಉಪಯುಕ್ತವಾದ ಆಸನ. ಇದು ವೃಕ್ಷಾಸನವನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಯೋಗ ಬಂಧುಗಳು. ತಾಡಾಸನದ ನಂತರ ವೃಕ್ಷಾಸನವನ್ನು ಮಾಡಿ ತೋರಿಸಿದ್ದಾರೆ. ಹಾಗೆ ಅರ್ಧಕಟಿ ಚಕ್ರಾಸನ, ಪಕ್ಕೆಲುಬಿನ ಭಾಗಗಳು ಸದೃಢಗೊಳ್ತದೆ. ಹಾಗೆ ಸೊಂಟಕ್ಕೆ, ಹಾಗೆ ಸೊಂಟದ ಕಟಿಯ ಭಾಗ, ಸೊಂಟದ ಅರ್ಧ ಕಟಿ ಚಕ್ರಾಸನ ಅಂತ ಹೇಳ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಸೊಂಟಕ್ಕೆ ಉಪಯುಕ್ತವಾದ ಆಸನ. ಅಲ್ಲಿಂದ ನಾವು ಸೂರ್ಯ ನಮಸ್ಕಾರ ಸ್ಥಿತಿಗೆ ಬರ್ತಾ ಇದ್ದೇವೆ, ಕ್ರಿಯೆಗೆ ಹೊರಡ್ತಾ ಇದ್ದೇವೆ. ನಮ್ಮ ಯೋಗ ಬಂಧುಗಳು ಎಲ್ಲ ಥರದ, ಎಲ್ಲ ವಯೋಮಾನದ ಯೋಗ ಬಂಧುಗಳು ಈ ಕ್ರಿಯೆಗಳನ್ನು ಮಾಡಬಹುದು ಅನ್ನೋದಕ್ಕೆ ನಮ್ಮ ಯೋಗ ಸಂಸ್ಥೆಯೇ ಇದಕ್ಕೊಂದು ನಿದರ್ಶನ. ಈ ಯೋಗ ಬಂಧುಗಳು ನಿತ್ಯ ನಿರಂತರವಾಗಿ ನಮ್ಮಲ್ಲಿ ಯೋಗ ಅಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ಸೂರ್ಯ ನಮಸ್ಕಾರ ಇದೊಂದೇ ಸಾಕು ನಮ್ಮ ಎಲ್ಲ ದೈಹಿಕ ಮಾನಸಿಕ ಆರೋಗ್ಯಕ್ಕೆ. ಪ್ರತಿದಿನ ಇದನ್ನು ಮಾಡಿದರೆ 100 ವರ್ಷಗಳು ಯಾವುದೇ ತೊಂದರೆ ಇಲ್ಲದೆ ಬದುಕಬಹುದು. ಸೂರ್ಯದೇವ ಹೇಗೆ ನಮ್ಮ ಭೂಮಿಯ ಮೂಲೆ ಮೂಲೆಗೂ ಅವನ ಜೀವ ಚೈತನ್ಯದಿಂದ ಈ ಭೂಮಿಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತಾನೋ, ಹಾಗೆ ಈ ಕ್ರಿಯೆಯನ್ನು ಮಾಡಿದ್ದರಿಂದ ಆ ಭಗವಂತನ ಆಶೀರ್ವಾದದ ಚೈತನ್ಯವು ನಮ್ಮ ದೇಹದ ಮೂಲೆ ಮೂಲೆಗೂ ಪ್ರಹರಿಸಿ ವಿಶೇಷವಾದ ಆರೋಗ್ಯವು ಲಭಿಸ್ತದೆ. ಆದ್ದರಿಂದ ಈ ಕ್ರಿಯೆಯನ್ನು ನಿತ್ಯ ಮಾಡುವುದರಿಂದ ನಮ್ಮ ಆಯುಷ್ಯ ವೃದ್ಧಿಯಾಗ್ತದೆ. ವಿಶೇಷ ಆಸನಗಳು ಕೇವಲ ದೈಹಿಕ ನೋವು ನಿವಾರಣೆ ಆದರೆ ಸಾಕೆಂದು ಯೋಗಕ್ಕೆ ಬಂದವರು ಇಂದು ನಮ್ಮ ದೇಹ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಪಡೆದು ನಮ್ಮ ದೇಹವನ್ನು ಯಾವ ರೀತಿಯಲ್ಲೂ ಸಹ ಉಪಯೋಗಿಸಬಹುದು. ಇದುವೇ ಸಾಧನೆ, ಇಚ್ಛಾಶಕ್ತಿ. ಒಮ್ಮೆ ಬನ್ನಿ ಇವರ ನಮ್ಮೇಲೆ ಗಮನಿಸೋಣ. ಹಾಲಾಸನ, ನೇಗಿಲ ಹಾಗೆ ಮಾಡಿ ಹಾಲಾಸನದಲ್ಲಿ ಮಲಗ್ತಾ ಇದ್ದಾರೆ. ಹಾಲಾಸನ ತುಂಬ ಉಪಯುಕ್ತವಾದ ಆಸನ, ಬೆನ್ನಿಗೆ, ಸೊಂಟಕ್ಕೆ, ಹಾಗೆ ಜೀರ್ಣಾಂಗ ಕ್ರಿಯೆಗೆ. ಅಲ್ಲಿಂದಲೇ ಸರ್ವಾಂಗಾಸನವನ್ನು ಮಾಡ್ತಾ ಇದ್ದಾರೆ. ಆಸನಗಳ ರಾಣಿ ಅಂತ ಹೇಳ್ತಾರೆ ಇದಕ್ಕೆ, ಸರ್ವಾಂಗಾಸನ. ನಮ್ಮ ಯೋಗಾಸನದಲ್ಲಿ ವಿಶೇಷವಾದ ಲಾಭ ಸಿಗುವಂತಹ ಆಸನ ಸರ್ವಾಂಗಾಸನ. ಹಾಗೆ ಅಲ್ಲಿಂದ ಚಕ್ರಾಸನಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಯೋಗ ಬಂಧುಗಳು. ವಿಶೇಷವಾದ ನಿತ್ಯ ಅಭ್ಯಾಸವನ್ನು ಮಾಡುವಂತಹ ಯೋಗ ಅಭ್ಯಾಸಗಳು ಚಕ್ರಾಸನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದಲೇ ಬಕಾಸನ, ಇದು ವಿಶೇಷವಾದ ಆಸನಗಳನ್ನು ಮಾಡುವಂತಹ ಯೋಗ ಬಂಧುಗಳು ಅಲ್ಲಿಂದಲೇ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆದು ಮೇಲಕ್ಕೆ ಬರ್ತಾ ಇದ್ದಾರೆ. ಇನ್ನೂ ವಿಶೇಷವಾದ ಆಸನಗಳನ್ನು ಮಾಡಲಿಕ್ಕೆ ಇದ್ದಾರೆ ಕೆಲವೊಂದು ಯೋಗ ಶಿಕ್ಷಣಾರ್ಥಿಗಳು. ಬಕಾಸನ ವಿಶೇಷವಾದ ಆಸನ, ಇದು ತುಂಬ ಕ್ಲಿಷ್ಟಕರವಾದ ಆಸನ. ಇದನ್ನು ನಿರಂತರ ಅಭ್ಯಾಸದಲ್ಲಿ ಮಾತ್ರ ಸಾಧಿಸಿ ತೋರಿಸಬಹುದು. ಬಕಾಸನ ತಮ್ಮ 2 ಕೈಗಳ ಮೇಲೆ ತಮ್ಮೆಲ್ಲ ಭಾರವನ್ನು ಹಾಕಿ ತೋರಿಸುವಂಥ ಆಸನ ಬಕಾಸನ. ಅಲ್ಲಿಂದಲೇ
ಮಯೂರಾಸನ ಮಾಡ್ತಾ ಇದ್ದಾರೆ. ನವಿಲಿನ ಹಾಗೆ ಮಯೂರಾಸನ, ನವಿಲಿನ ಹಾಗೆ ತನ್ನ ಎರಡೂ ಕಾಲುಗಳನ್ನು ಹಿಂದಕ್ಕೆ ಮಾಡಿಕೊಂಡು ಕೈಗಳ ಮೇಲೆ ಭಾರವನ್ನು ಹಾಕಿಸುವ ಆಸನ. ಹಾಗೆ ಶೀರ್ಷಾಸನವನ್ನು ಮಾಡ್ತಾ ಇದ್ದಾರೆ. ನೆತ್ತಿಗೆ ತಲೆಯ ಭಾಗದಲ್ಲಿ ತಮ್ಮೆಲ್ಲ ಭಾರವನ್ನು ಹಾಕಿ ನಮ್ಮ ಎರಡೂ ಕಾಲುಗಳನ್ನು ನೇರವಾಗಿ ನೀಳವಾಗಿ ಆಕಾಶಕ್ಕೆ ಚಾಚುತ್ತಾ ದೇಹವನ್ನೆಲ್ಲ ನಿತ್ತ ಸ್ಥಿತಿಯಲ್ಲಿ ಕಾಣುವುದು ವಿಶೇಷವಾದ ಆಸನ. ಇವರೆಲ್ಲ ಮುಂಚೆ ಅಭ್ಯಾಸ ಮಾಡಿದವರಲ್ಲ, ನಮ್ಮ ತರಗತಿಗೆ ಬಂದು ನಿರಂತರ ಅಭ್ಯಾಸದಿಂದ ಸಾಧನೆ ಮಾಡಿ ಇದು ಸಾಧ್ಯವಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಪೂರಕವಾದಂತಹ ಆಸನ. ದೇಹದ ಎಲ್ಲ ಭಾಗಗಳು ಸ್ಥಿತಿ ಪಲ್ಲಟವಾದ್ದರಿಂದ ದೇಹಕ್ಕೆ ವಿಶೇಷವಾದ ಚೈತನ್ಯ ಸಿಗ್ತದೆ. ನೆತ್ತಿಗೆ ರಕ್ತ ಸಂಚಾರವಾದ್ದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತದೆ. ಹಾಗೆ ತುಂಬ ಅನುಕೂಲಕರವಾದ ಆಸನ. ಇದೆಲ್ಲ ಮಾಡಿದ ನಂತರ ನಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲು ನಾವು ಏನು ಮಾಡಬಹುದು? ಇಂದಿನ ಜೀವನ ಶೈಲಿಯಲ್ಲಿ ಈ ಕಲುಷಿತ ವಾತಾವರಣದಲ್ಲಿ ಹೆಚ್ಚಿನವರಿಗೆ ಇರುವುದು ಉಸಿರಾಟದ ತೊಂದರೆಗಳು, ಅಸ್ತಮ, ಹೃದಯ ತೊಂದರೆ, ಹೀಗೆ ಮುಂತಾದ ಹಲವು ಸಮಸ್ಯೆಗಳು. ಇವಕ್ಕೆ ಇಲ್ಲಿದೆ ಪರಿಹಾರ. ಯೋಗದ ಮೂಲಕ ಪ್ರಾಣಾಯಾಮ ಮಾಡುವುದು. ಇದರಿಂದ ದೇಹದ ಶೀತೋಷ್ಣತೆಗಳನ್ನು ಪಡೆದು ಕಲ್ಮಶಗಳನ್ನೆಲ್ಲ ದೇಹದಿಂದ ಹೊರಕ್ಕೆ ಹಾಕಿ ದೇಹದಲ್ಲಿ ವಿಶೇಷವಾದ ಚೈತನ್ಯವನ್ನು ಹೊಂದುತ್ತವೆ. ದೇಹ ಸಂಪೂರ್ಣವಾಗಿ ಆರೋಗ್ಯವನ್ನು ಹೊಂದುತ್ತದೆ. ವಿಶೇಷವಾದ ಕ್ರಿಯೆಯ ಮೂಲಕ ಉಸಿರಾಟದ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮ ಯೋಗ ಬಂಧುಗಳು. ಪ್ರಾಣಾಯಾಮದ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ ಹಾಗೂ ಮುಖಕ್ಕೆ ಕಾಂತಿ ಸಿಗುವಂತಹ ವಿಶೇಷವಾದ ಕ್ರಿಯೆ. ಶ್ವಾಸಕೋಶವನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ನಮ್ಮ ಪ್ರಾಣಕ್ಕೆ ಒಂದು ಆಯಾಮವನ್ನು ಕೊಡ್ತಾ ಇದ್ದಾರೆ. ತಮ್ಮ ಉಸಿರಿಗೆ ಒಂದು ಆಯಾಮವನ್ನು ಕೊಡ್ತಾ ಇದ್ದಾರೆ. ಈ ಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ನಮ್ಮಲ್ಲಿ ತೇಜಸ್ಸು ವೃದ್ಧಿಯಾಗ್ತದೆ, ನಮ್ಮಲ್ಲಿರುವ ಚೈತನ್ಯ ವೃದ್ಧಿಯಾಗಿ ಮನಸ್ಸಿಗೆ ಶಾಂತಿ ಸಿಗ್ತದೆ ಹಾಗೂ ಆಯುಷ್ಯ ವೃದ್ಧಿಯಾಗ್ತದೆ. ನಾವು ಬದುಕಿನ ಕೊನೆಯ ಹಂತದವರೆಗೂ ನಾವು ಆರೋಗ್ಯವಂತರಾಗಿ ಬಾಳಬಹುದು. ಧನ್ಯವಾದಗಳು. ಸಮಾರೋಪದಲ್ಲಿ ಒಂದು ಯೋಗದ ಹಾಡನ್ನು ಎಲ್ಲರೂ ಹೇಳ್ತಾ ಇದ್ದೇವೆ ಯೋಗ ಬಂಧುಗಳು. ಎಂತ ಸುಮಧುರ ಬಂಧನ ಯೋಗಕ್ಕೆಂದು ಬಂದೆನಾ, ಜೀವ ಪ್ರಾಣ ಉಳಿಸಿ ಬೆಳೆಸಲು ಯೋಗ ಒಂದೇ ಸಾಧನ. ಎಂತ ಸುಮಧುರ ಬಂಧನ ಯೋಗಕ್ಕೆಂದು ಬಂದೆನಾ, ಜೀವ ಪ್ರಾಣವ ಉಳಿಸಿ ಬೆಳೆಸಲು ಯೋಗ ಒಂದೇ ಸಾಧನ. ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಯೋಗವು, ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಯೋಗವು. ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಳಿಸಿತು ಯೋಗವು, ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಳಿಸಿತು ಯೋಗವು. ಪಡೆದೆ ಉನ್ನತ ಜ್ಞಾನ ಸದ್ಗುಣ ಲಭಿಸಿ ಸಜ್ಜನ ಸಂಘವು, ಪಡೆದೆ ಉನ್ನತ ಜ್ಞಾನ ಸದ್ಗುಣ ಲಭಿಸಿ ಸಜ್ಜನ ಸಂಘವು. ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನಾ, ಜೀವ ಪ್ರಾಣವ ಉಳಿಸಿ ಬೆಳೆಸಲು ಯೋಗ ಒಂದೇ ಸಾಧನ. ಯೋಗ ಒಂದೇ ಸಾಧನ, ಯೋಗ ಒಂದೇ ಸಾಧನ. ಯೋಗವೇ ಜೀವನ, ಯೋಗ ಉಚಿತ, ಆರೋಗ್ಯ ಖಚಿತ. ಯೋಗಾಯ ತಸ್ಮೈ ನಮಃ. ಹರಿ ಓಂ. ಯೋಗದಿಂದ ರೋಗ ಮುಕ್ತಿ ಎಂಬುದನ್ನು ಹರಿ ಓಂ. ಶ್ರೀಕೃಷ್ಣ ಸಮರ್ಪಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿ ತೊಕ್ಕೊಟ್ಟು ಮುದ್ದು ಕೃಷ್ಣ 2016ನೇ ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಮಂಗಳೂರು ವಲಯ ಸೋಮನಾಥೇಶ್ವರಿ ಶಾಖೆ ಮುದ್ದುಕೃಷ್ಣ ಶಾಖೆ, ಮುದ್ದುಕೃಷ್ಣ ಶಾಖೆಗೆ 1 ವರ್ಷ ಆದದಷ್ಟೇ ನಮ್ಮ ಎಲ್ಲ ಯೋಗ ಬಂಧುಗಳು, ಇದು ಮುದ್ದುಕೃಷ್ಣ ಶಾಖೆಯ ಯೋಗ ಬಂಧುಗಳು ನಿರಂತರ ಯೋಗ ಅಭ್ಯಾಸದಲ್ಲಿ ತೊಡಗಿ ನಿತ್ಯ ನಿರಂತರ ಕ್ಲಿಕ್ ಮ್ಯಾರೇಜ್ ಹಾಲಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದ 6:30 ಗಂಟೆ ತನಕ ನಿತ್ಯ ಅಭ್ಯಾಸಗಳು ನಡೀತಾ ಇದೆ. ಈ ಯೋಗಾಭ್ಯಾಸವು ಉಚಿತವಾಗಿಯೂ
ತಮ್ಮ ಆರೋಗ್ಯವನ್ನು ವೃದ್ಧಿಸಲು ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಿರಿ. ಎಲ್ಲರೂ ಯೋಗ ಬಂಧುಗಳಾಗಿ. ಹರಿ ಓಂ. ಯೋಗದಿಂದ ರೋಗ ಮುಕ್ತಿ ಎಂಬುದನ್ನು ಯೋಗದ ಮೂಲಕ ಇದೀಗ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು. ಇವರೆಲ್ಲರಿಗೂ ಶ್ರೀಕೃಷ್ಣ ಸಾಂಸ್ಕೃತಿಕ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ, ಇದರ ಮಂಗಳೂರು ನಗರ ಸಂಚಾಲಕರು, ನಮ್ಮ ಈ ಮುದ್ದುಕೃಷ್ಣ ಶಾಖೆಯ ಶಿಕ್ಷಕರು ಆದಂಥ ಲಕ್ಷ್ಮೀನಾರಾಯಣನ್ನ ನಮ್ಮೊಂದಿಗಿದ್ದಾರೆ. ಅವರಿಗೆ ಈಗಾಗಲೇ ಯೋಗ ದರ್ಶನ ಕಾರ್ಯಕ್ರಮವನ್ನು ಬಹಳಷ್ಟು ಒಂದು ಸಾರ್ವಜನಿಕ ಉಪಯೋಗಕ್ಕೆ ಆಗುವಂಥ ದೃಷ್ಟಿಯಲ್ಲಿ ಬಹಳಷ್ಟು ವಿವರವಾಗಿ ನಮ್ಮೊಂದಿಗೆ ಒಂದು ಯೋಗ ದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶ್ರೀ ಕೃಷ್ಣ ಸಮರ್ಪಣಾ ಮಹೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಸ್ಮರಣಿಕೆಯನ್ನು ಪೂಜ್ಯ ಸ್ವಾಮೀಜಿಯವರು ನೀಡಿದ್ದಾರೆ. ಮುಂದಕ್ಕೆ ಎಲ್ಲರೂ ನೆರೆದಿರುವ ಎಲ್ಲರಿಗೂ ನನ್ನ ವಂದನೆಗಳು. ಮುದ್ದುಕೃಷ್ಣ ಶಾಖೆಯಲ್ಲಿ ಶಿಕ್ಷಕಿಯಾಗಿ ನಾನು ಲಕ್ಷ್ಮೀನಾರಾಯಣ ಅಣ್ಣನವರ ಜೊತೆಗೆ ಬರ್ತಾ ಇದ್ದೆ. ತುಂಬ ಜನ ಶಿಬಿರಾರ್ಥಿಗಳು ಇದ್ದರು. ನನಗೆ ತುಂಬ ಖುಷಿ ಕೊಟ್ಟದಂದರೆ ಅವರಲ್ಲಿ ಸಂಸ್ಕಾರಯುತವಾದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದರು. ನಾವು ಹೇಳಿಕೊಡೋ ಮೊದಲೇ ಅವರಲ್ಲಿ ಹಲವಾರು ವಿಷಯಗಳು ನಮಗೆ ಪ್ರೇರೇಪಣೆ ಕೊಟ್ಟಿವೆ. ಮಕ್ಕಳ ಶಿಬಿರ ಮಾಡಿದರು. ಮಕ್ಕಳ ಶಿಬಿರದಲ್ಲಿ ನಾನಾ ಕೆಟಗರಿಯ ಮಕ್ಕಳಿದ್ದರು. 2-3 ಥರದ ಕೆಟಗರಿಗಳಿದ್ದು ಅವರು ಯೋಗ ನಡಿಗೆಯನ್ನು ಮಾಡಿದರು. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಮಕ್ಕಳಿಗೆ ಇಲ್ಲಿ ಯೋಗ ನಡಿಗೆ ತುಂಬ ಪೂರ್ಣಕವಾಗಿ ನಡೆದಿದೆ. ಅದು ನಮಗೆ ಮಂಗಳೂರಿನಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ನಮಗೆ ಅದೊಂದು ಪ್ಲಸ್ ಪಾಯಿಂಟ್. ಅಷ್ಟು ಒಳ್ಳೆ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಅದರ ನಂತರ ಅದೇ ಪ್ರೇರಣೆಯಿಂದ ಅವರು ನಮ್ಮ ಮಂಜುಳಕ್ಕನ ಮನೆಯಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸ್ವಯಂ ಪ್ರೇರಿತರಾಗಿ ಅದೇ ರೀತಿ ಅವರ ಮನೆಯೊಕ್ಕಲ್ ಟೈಮಲ್ಲಿ ಸಮೇತ ನಮ್ಮ ಕಾರ್ಯಕ್ರಮದ ಪ್ರಕಾರವಾಗಿ ಭಜನೆ ಕಾರ್ಯಕ್ರಮ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಆಗಲೂ ಎಲ್ಲರೂ ಅದು ಸಹ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಮೊದಲ ಬಾರಿಗೆ ಗೃಹ ಪ್ರವೇಶ ದಿವಸ ನಡೆದಿರುವುದು ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಮಂಗಳೂರಿನಲ್ಲಿ ತುಂಬ ಪ್ರಸಿದ್ಧವಾಗಿದೆ ಇದೆರಡು ಕಾರ್ಯಕ್ರಮಗಳು. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಗೆ ಅಶೋಕಣ್ಣನವರು ಹಾಗೂ ಚಂದ್ರಕಾಂತಣ್ಣನವರು, ರಾಜಮೋಹನಣ್ಣನವರು ಹಾಗೂ ವಾಣಿಯಕ್ಕ ಇವರು 4 ಜನ ಶಿಕ್ಷಕರು ತುಂಬ ನಮಗೆ ಪ್ರೇರಣೆ ನೀಡಿದ ಮಾತ್ರ ಅಲ್ಲ, ಶಾಖೆಯಿಂದ ಹೊರಗೆ ಸಮೇತ ಹೋಗಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಸಂಸ್ಕಾರ ಏನೆಂಬುದನ್ನು ನಾವು ನಮ್ಮ ಶಿಕ್ಷಕರಿಂದ ಮಾತ್ರ ಅಲ್ಲ, ನಮ್ಮ ಶಿಬಿರಾರ್ಥಿಗಳಿಂದಲೂ ನಮಗೆ ಕಲಿಯಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಇಷ್ಟು ಮಾತನಾಡಲು ನನಗೆ ಅವಕಾಶ ಕಲ್ಪಿಸಿಕೊಟ್ಟ ಮುದ್ದುಕೃಷ್ಣ ಶಾಖೆಯ ಎಲ್ಲ ಸರ್ವ ಸದಸ್ಯರಿಗೂ ಶಿಬಿರಾರ್ಥಿಗಳಿಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದನೆಗಳು. ಹರಿ ಓಂ.